ರಾಜಕೀಯ ಲಾಭಕ್ಕಾಗಿ ಬಿಜೆಪಿಯಿಂದ ಧರ್ಮಸ್ಥಳ ಚಲೋವನ್ನ ಮಾಡಲಾಗ್ತಾ ಇದೆ ಅಂತ ಇದೀಗ ವ್ಯಂಗ್ಯವನ್ನ ಮಾಡಿರುವಂತದ್ದು. ವಿಧಾನಸೌಧದ ಬಳಿ ಸಚಿವ ಗುಂಡೂರಾವ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿಯವರು ಇದುವರೆಗೂ ಜಾಥಾ ಮಾಡಿರಲಿಲ್ಲ, ಆದ್ರೆ ಇದೀಗ ಮಾಡ್ತಿದ್ದಾರೆ ಅಂತ ಅಂದ್ರೆ ಅದು ರಾಜಕೀಯ ಲಾಭಕ್ಕಾಗಿ ಅಷ್ಟೇ ಅನ್ನುವ ಮುಖಾಂತರ ವ್ಯಂಗ್ಯವನ್ನ ಮಾಡಿರುವಂತದ್ದು. ಬಿಜೆಪಿಗೆ ಅಧಿಕಾರಕ್ಕೆ ಬರಬೇಕು, ಲೂಟಿ ಹೊಡೆಯಬೇಕು, ಈ ಎಲ್ಲ ಆಸೆಯಿಂದ ಎಲ್ಲ ಕಾರ್ಯತಂತ್ರವನ್ನ ರೂಪಿಸಿ ಇದೀಗ ಚಲೋವನ್ನ ಮಾಡ್ತಾ ಇರುವಂತದ್ದು. ಈ ರೀತಿಯ ರಾಜಕೀಯ ಪ್ರಯೋಜನವನ್ನ ಪಡೆಯಲು ಯತ್ನವನ್ನ ಮಾಡ್ತಿದ್ದಾರೆ ಅನ್ನುವ ಮುಖಾಂತರ ಇದೀಗ ವ್ಯಂಗ್ಯವನ್ನ ಮಾಡಿರುವಂತದ್ದು. ಬಿಜೆಪಿ ನಾಯಕರ ನಡೆಗೆ ಕಾಂಗ್ರೆಸ್ ಕಲಿಗಳು ಕೆಂಡವಾಗಿದ್ದಾರೆ. ಇದೀಗ ಬಿಜೆಪಿ ನಾಯಕರ ನಡೆಗೆ ಕಾಂಗ್ರೆಸ್ ಕಲಿಗಳು ಲೇವಡಿಯನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ವಿಜಯೇಂದ್ರ ಒಂದು ಆರೋಪವನ್ನ ಮಾಡಿದ್ದಾರೆ, ಅದಕ್ಕೆ ಉಸ್ತುವಾರಿ ಸಚಿವರು ಕೂಡ ವ್ಯಂಗ್ಯವನ್ನ ಮಾಡಿರುವಂತದ್ದು. ಅವರು ಹೇಳಿದ ಸ್ಥಳಗಳೆಲ್ಲ ನೋಡಾಗಿದೆ, ಬಹಳ ದೊಡ್ಡ ಒಂದು ಅದರ ಬಗ್ಗೆ ಅವರು ಪ್ರಚಾರವನ್ನ ಮಾಡಿದ್ರು ಮತ್ತು ಬಹಳ ಅದಕ್ಕೆ ವೈಭವೀಕರಿಸುವಂತ ರೀತಿಯಲ್ಲಿ ದೇಶಾದ್ಯಂತ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗುವವರೆಗೂ ಆ ಥರ ಒಂದು ಬಿಡಿಸಿದ್ರು. ನಾವು ಆ ಸಂದರ್ಭದಲ್ಲಿ ಶುರುವಲ್ಲಿ ನಾವು ಪೊಲೀಸರು ತನಿಖೆ ಮಾಡ್ತಿದ್ವಿ ಹೇಳಿದ್ರು. ಆದರೆ ಅವರು ಯಾವ ರೀತಿಯಾಗಿ ಅದನ್ನು ಬಿಂಬಿಸಿದ್ರು, ತೋರಿಸಿದ್ರು, ಅದರ ಬಗ್ಗೆ ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು, ಅನೇಕ ಸಂಘಟನೆಗಳು ಎಲ್ಲರೂ ಕೂಡ ನಾವು ದೊಡ್ಡ ಇದು ಒಂದು ಭಯಾನಕವಾದಂಥ ಪ್ರಕರಣಗಳು ನಡೆದಿದೆ ಮತ್ತು ಯಾವ ಸ್ಪಷ್ಟತೆಯಿಂದ ಅವರು ಹೇಳ್ತಾ ಇದ್ರು. ಅದನ್ನು ನೋಡಿ ಅಂತಿಮವಾಗಿ ಸರ್ಕಾರಕ್ಕೆ ಮತ್ತು ಧರ್ಮಸ್ಥಳದವರು ಕೂಡ SIT ಆಗಿ ಅವರು ಕೂಡ ಹೇಳಿದ್ರು. ಸರ್ಕಾರ ಅದನ್ನು ತೀರ್ಮಾನ ಮಾಡಿ SIT ರಚನೆ ಮಾಡಿದ್ರು. ಕಾನೂನುಬದ್ಧವಾಗಿ ನಾವು ನಡ್ಕೊಂಡು ಹೋಗಿದ್ದೀವಿ. ಎಲ್ಲೂ ಏನೂ ಸಿಗ್ತಾ ಇಲ್ಲ, ಇದುವರೆಗೂ ಏನೂ ಸಿಕ್ಕಿಲ್ಲ. ಬಹುಶಃ ಮುಂದೆ ಏನು ಮಾಡಬೇಕಾಗಿದ್ರೆ ಒಂದು ಕಡೆ ಸಿಕ್ಕಿದ್ರೆ ಅದು ಒಂದು ಕಡೆ ಕ್ರಮ ಆಗುವಂಥದ್ದು. ಅದನ್ನು ಯಾವ ರೀತಿಯಾಗಿ ಅದು ಯಾವ ಥರ ಯಾವುದು ಈಗ ಇವರ ಉದ್ದೇಶಗಳೇನು ಅದನ್ನು ಕೂಡ ನೋಡ್ಬೇಕಾಗ್ತದೆ. ಯಾಕೆ ಈ ರೀತಿಯಾಗಿ ಅವರದನ್ನು ಇಷ್ಟೊಂದು ವೈಭವೀಕರಿಸಿದ್ರು, ಏನು ಇದುವರೆಗೂ ಸರಿಯಾದ ಸ್ಪಷ್ಟ ಒಂದು ಸಾಕ್ಷಿಗಳಿಲ್ದೇನೆ, ಏನು ಎವಿಡೆನ್ಸ್ ಇಲ್ದೇನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಏನೋ ಈ ಪ್ರಪಂಚದಲ್ಲೇ ಆಗದೇ ಇರತಕ್ಕಂಥ ರೀತಿಯಾಗಿ ನಡೆದಿರ್ತಕ್ಕಂಥ ರೀತಿಯಾಗಿ ಅವ್ರು ತೋರಿಸಿದ್ರು. ಅವರ ಉದ್ದೇಶ ಏನು, ಅವ್ರು ಯಾಕೆ ಆ ಥರ ಮಾಡಿದ್ರು ಅದನ್ನು ಕೂಡ ನನ್ನ ಪ್ರಕಾರ ಸರ್ಕಾರ ಅದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕಾಗ್ತದೆ. ಅವರ ನಿಜವಾದಂಥ ಉದ್ದೇಶ ಏನಾಗಿತ್ತು. ಯಾಕಂದರೆ ಈ ರೀತಿಯಾಗಿ ಒಂದು ರೀತಿ ಕಳಂಕ ತರುವಂಥದ್ದಾಗಲಿ ಅಥವಾ ತೇಜೋವಧೆ ಮಾಡುವಂಥದ್ದಾಗಲಿ ಅಥವಾ ಎಲ್ಲೊಂದು ಕಡೆ ಏನೋ ನಡೆದೋಗಿದೆ ಅಂತ ಭಾರೀ ಅದ್ರ ಬಗ್ಗೆ ಭಯ ಮತ್ತು ಒಂದು ಜನರಲ್ಲಿ ಗಾಬರಿ ಸೃಷ್ಟಿ ಒಂದು ರೀತಿ ಮಾಡುವಂಥದ್ದು ಕೂಡ ಅವ್ರ ಉದ್ದೇಶ ಏನು ಅದು ಕೂಡ ತಿಳ್ಕೊಬೇಕಾಗ್ತದಲ್ಲ. ನಾನು ವಿಧಾನಸಭೆಯಲ್ಲಿ ಹೇಳ್ತೀನಿ, ನಾವು ಯಾರ ಪರ ಏನಿಲ್ಲ, ಇದು ಸತ್ಯದ ಪರ ಸರ್ಕಾರ. ನಾವು ಅವ್ರಿಗೆ ಓಲೈಸಬೇಕು, ಇವ್ರಿಗೆ ಓಲೈಸಬೇಕು ಅಂತಲ್ಲ. ಏನು ನಡೆದಿದೆ ಅದ್ರ ಬಗ್ಗೆ ಖಂಡಿತ ಸರಿಯಾದ ರೀತಿಯ ತನಿಖೆ ಆಗಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇದು ಈಗ SIT ಅವರು ನಿಷ್ಪಕ್ಷಪಾತವಾಗಿ ನಡೆಸಿದ್ದಾರೆ ತನಿಖೆ. ಮುಂದಿನ ಕೂಡ ತನಿಖೆ ಮುಂದುವರಿಸಿ ಗೃಹ ಸಚಿವರು ಬಹುಶಃ ಹೇಳಿಕೆಗಳು ಕೊಡ್ತಾರೆ. ಅವರ ಅವ್ರ ಹೇಳಿಕೆ ನಂತರ ಮುಂದೆ ನೋಡೋಣ. ಸರ್, ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಅಪಪ್ರಚಾರ ಮಾಡ್ಲಿಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಯಾಕೆ ಈ ತರ ಮಾಡಿದ್ರು, ಏನು ಉದ್ದೇಶ ಏನಿತ್ತು ಅದನ್ನು ಕೂಡ ತಿಳ್ಕೊಳ್ಬೇಕು. ಅವ್ರ ಹಿಂದೆ ಯಾರಿದ್ದಾರೆ, ಆ ವ್ಯಕ್ತಿ ಯಾರು, ಅವನು ಯಾರು ಅಂತ ನನಗೂ ಗೊತ್ತಿಲ್ಲ. ಅನಾಮಿಕ ಅಂತ ಅವನು ಯಾರು ಎಲ್ಲ ಕೂಡ ತಿಳ್ಕೊಳ್ಬೇಕಾಗ್ತದೆ. ಅವ್ರ ಹಿಂದೆ ಯಾರಿದ್ರು, ಯಾಕೆ ಮಾಡಿದ್ರು ಅದೆಲ್ಲ ಕೂಡ ಅದು ಕೂಡ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ನನಗೆ ಅನಿಸುತ್ತೆ. ಅದೇ ಗೃಹ ಸಚಿವರು ಏನು ಉತ್ತರ ಕೊಡ್ತಾರೆ, ಅದರ ನಂತರ ಮುಂದೆ ಏನು ಹೆಜ್ಜೆ